ಧಾರ್ಮಿಕ ಮತ್ತೆ ಎನ್ಡಿಎಗೆ ಗುಬ್ಬಿ ತಾಲೂಕು ಯಾರು ತರಬೇಕು ಅಂತ ಇದ್ದೀರಾ? ನಾನು ಇಲ್ಲಿ ಮಾಧ್ಯಮದ ಮುಂದೆ ಚರ್ಚೆ ಮಾಡೋಕ್ಕಾಗ್ತದೆ. ಸರ್ ಈಗ ಚರ್ಚೆಗಳು ನೋಡಿ ಅಣ್ಣ, ಈಗ ನಿಮಗೆ ಗೊತ್ತಿದ್ದಂಗೆ ನಾವು ಅಲಯನ್ಸ್ ಅಲ್ಲಿ ಇದೀವಿ. ಕಳೆದ ಲೋಕಸಭಾ ಚುನಾವಣೆಯನ್ನು ಕೂಡ ಅದಕ್ಕೆ ಪೂರಕವಾಗಿ ಜನ ತುಮಕೂರು ಜಿಲ್ಲೆಯ ಜನತೆ ಆಶೀರ್ವಾದ ಗೆಲ್ಲಿಸ್ಕೊಟ್ಟಿದ್ದಾರೆ ಎನ್ಡಿಎ ಅಭ್ಯರ್ಥಿಗೆ. ಈ ಬಾರಿಯೂ ಕೂಡ ಮುಂದಿನ ಚುನಾವಣೆ ಇನ್ನೂ 2 ವರ್ಷ ಟೈಮ್ ಇದೆ. ಹಾಗಾಗಿ ಇಲ್ಲಿ ಎರಡೂ ಪಕ್ಷದಿಂದ ಬಹಳ ಮುಂಚೂಣಿಯಲ್ಲಿ ನಾಯಕರು ಓಡಾಡ್ತಾ ಇದ್ದಾರೆ. ನಮ್ಮ ಪಕ್ಷನೂ ಕೂಡ ಬಹಳ ಬಲವಾಗಿ ಕಾರ್ಯಕರ್ತರು ಗಟ್ಟಿಯಾಗಿದ್ದಾರೆ, ಶಕ್ತಿಯುತವಾಗಿದ್ದಾರೆ. ನಾಗರಾಜಣ್ಣವರು ಕೂಡ ಸಂಘಟನೆಯಲ್ಲಿ ಬಹಳ ಮುಂಚೂಣಿನಲ್ಲೇ ಇದ್ದಾರೆ. ಹಾಗಾಗಿ ಇವೆಲ್ಲ ಅಂತಿಮ ತೀರ್ಮಾನಗಳು ಅಂತಿಮ ಕಾಲಘಟ್ಟದಲ್ಲಿ ಕೊನೆ 15 ದಿನ ಇದ್ದಂಗೆ ನಡೀತಕ್ಕಂಥದ್ದು ಎಲ್ಲ ಈಗ ಚರ್ಚೆ ಮಾಡಲಿಕ್ಕೆ. ಸರಿ, ಮತ್ತೆ ಈಗ ಸ್ಥಳೀಯ ಚುನಾವಣೆಗಳು ಈಗ 15 ತಿಂಗಳು ನಾವು ಕೋರ್ಟ್ಗೆ ಅವಕಾಶ ಕೇಳ್ತಾ ಇದೀವಿ, ರಿಸರ್ವೇಶನ್ ಮಾಡಬೇಕು ಅಂತ ಹೇಳಿ. ಎಲ್ಲ ಒಂದ್ ಕಡೆ ಎಲ್ಲ ಚುನಾವಣೆಗಳು ಇದೇ ರೀತಿ ಮುಂದುವರಿತಾ ಇದೆ. ಅಣ್ಣ, ಇವತ್ತು ಸರ್ಕಾರಕ್ಕೆ ಯಾವುದೇ ಸ್ಥಳೀಯ ಚುನಾವಣೆಗಳು ನಡೆಸ್ತಕ್ಕಂಥದ್ದಕ್ಕೆ ಅವ್ರಿಗೆ ಮನಸ್ಸಿಲ್ಲ. ಅವ್ರಿಗೆ ಇರುವಂಥದ್ದು ಒಂದೇ, ಕುರ್ಚಿ ಕಿತ್ತಾಟ. ಕುರ್ಚಿ ಮೇಲೆ ಕಣ್ಣಿಟ್ಕೊಂಡು ಬಹುಶಃ ಇನ್ನೂ 6 ತಿಂಗಳು ಕಿತ್ಲಾಡ್ತಾರೋ, ಇನ್ನೂ 1 ವರ್ಷ ಕಿತ್ಲಾಡ್ತಾರೋ ನನಗೆ ಗೊತ್ತಿಲ್ಲ. ಈ ಕಿತ್ಲಾಟದಲ್ಲಿ ಇವತ್ತು ರಾಜ್ಯದ ಜನತೆ ಬಲಿಯಾಗ್ತಾ ಇದ್ದಾರೆ. ಈಗಾಗಲೇ 2.5 ವರ್ಷಕ್ಕೂ ಹೆಚ್ಚು ಸಮಯ ಕಳೆದೋಗಿದೆ. ಇಲ್ಲಿವರೆಗೂ ಕೂಡ ಅದೆಂಥದ್ದು ಉಪಮುಖ್ಯಮಂತ್ರಿಗಳು ಯಾವಾಗಲೂ ಸಾಕ್ಷಿ ಗುಡ್ಡೆ ಅಂತಾರೆ. ಅದು ಯಾವ ಸಾಕ್ಷಿ ಗುಡ್ಡೆ ಬಿಟ್ಟು ಹೋಗ್ತಾರೋ ಗೊತ್ತಿಲ್ಲ. ಇನ್ನೊಂದು 2.5 ವರ್ಷದಲ್ಲಿ ಜನ ಈಗಾಗಲೇ ನೋಡ್ತಾ ಇದ್ದೀರಿ ಏನೇನಾಗಿದೆ. ಅಭಿವೃದ್ಧಿ ಅಂತಕ್ಕಂಥದ್ದು 3 ಪಕ್ಷದಲ್ಲಿ ಕಾಂಗ್ರೆಸ್ಸು ಸೇರಿದಂತೆ ಅಭಿವೃದ್ಧಿಗೆ 10 ರೂಪಾಯಿ ಬಿಡುಗಾಸು ಇಲ್ಲಿವರೆಗೂ ಕೊಡ್ಲಿಕ್ಕೆ ಆಗಿಲ್ಲ. ಅದೇನೋ 10 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಲಾಸ್ಟ್ ಟೈಮ್ ಹೇಳಿದ್ರು, ಅದು ಕೂಡ ಬಿಡುಗಾಸು ಇನ್ನೂವರೆಗೂ ಕೊಟ್ಟಿಲ್ಲ ಅಂತಕ್ಕಂಥದ್ದು ಎಲ್ಲರೂ ಹೇಳ್ತಾರೆ. ಈಗ ನಮಗೆ 25 ಕೋಟಿ, ಅವ್ರಿಗೆ 50 ಕೋಟಿ ಅಂತಕ್ಕಂಥದ್ದು ಹೇಳ್ಕೊಂಡಿದ್ದಾರೆ. ಇದು ಘೋಷಣೆ ಸರ್ಕಾರ, ಇದು ಕೆಲಸ ಮಾಡುವಂಥ ಸರ್ಕಾರ ಅಲ್ಲ. ಇದು ಖಾಲಿ ಬರೀ ಘೋಷಣೆ ಕೊಟ್ಕೊಂಡು ಹೋಯ್ತಾರೆ. ಒಂದ್ ಕಡೆ ಗುಬ್ಬಿ ಶಾಸಕರು ಎನ್ಡಿಎ ಬರ್ತಾರೆ ಅಂತ ಗುಸುಗುಸು ನಡೀತಾ ಇದೆ ಸಾರ್ವಜನಿಕ ಕ್ಷೇತ್ರದಲ್ಲಿ. ಮೊದಲನೇ ಪ್ರಶ್ನೆನೂ ಅದೇ ಕೇಳದಲ್ಲ ಗುರು, ಮತ್ತೆ ಅದನ್ನೇ ಕೇಳಿದ್ರೆ ನೀನ್ ಏನ್ ಕೇಳಿದ್ರು ಅಷ್ಟೇ. ನಾಗರಾಜಣ್ಣ ಅವರೇ JDS ಇಂದ ಆ ಕಡೆ ಅಂತಿಮ. ಸರಿ, ಈಗ ಖಾಸಗಿ ದೇವಸ್ಥಾನಗಳು ಮುಜರಾಯಿ ದೇವಸ್ಥಾನ ತರಬೇಕು ಅಂತ ಹೇಳಿ ಹೊರಟಿದೆ ಸರ್ಕಾರ.